ಸೊ ಈಗ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 200 ಸಂಚಿಕೆಯ ಹತ್ತತ್ರ ಏನಿದ್ದೀವಿ. ಸೊ ಈ ಒಂದು 200ರ ಜರ್ನಿ ಏನಿದೆ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಅಂದರೆ ತುಂಬ ಖುಷಿ ಕೊಡುವಂಥದ್ದೇನು ನೀವು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ನೋಡೋದಕ್ಕೆ ಅಂತ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ಹೇಳ್ತು ಅಂತ ಹೇಳಿದ್ರೆ ನಾನು ಅವರ ಹೆಸರು ತೊಗೊಂಡು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಅಣ್ಣ, ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ ಸಹನಾ. ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ದೇನಾದ್ರು ಕ್ವಶನ್ಸ್ ಇತ್ತು ಅಂತ ಹೇಳಿದ್ರು ಕೇಳ್ಬೋದು. ಸ್ಲೋ ಆಗಿ ಇಡೀ ನಿನ್ನ ಜೊತೆ ನನ್ನ ಕತೆ ಟೀಮ್ ಜಾಯ್ನ್ ಆಗುತ್ತೆ ನಮ್ಮ ಜೊತೆ. ಈಗ ಖಾಲಿ ಇರೋದು ನಾನು ಒಬ್ಬನೇ, ಹಾಗಾಗಿ ನಾನೇ ಬಂದು ನಿಮ್ಮನ್ನ ಗ್ರೀಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ. ಸೊ ನಿಮ್ಮ ಕ್ವಶನ್ಸ್ಗಳು ಏನೇ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನೋಡಿ ಇಡೀ ಟೀಮ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು ಅದಕ್ಕೆ ಆನ್ಸರ್ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದೀರಾ ಎಲ್ರೂ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಮೂಮೆಂಟಲ್ಲಿ. ಆಶಾ ಆರ್ ಗೌಡ, ಚಿನ್ನು ಗೌಡ, ನಿಮಗೆ ಯೂನಿಫಾರ್ಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಥ್ಯಾಂಕ್ ಯು ಸೋ ಮಚ್. ನಾಗರಾಜ್ HS ಹಲಕಟ್ಟಿ, ನಿಮ್ಮ ಮತ್ತು ಭೂಮಿ ಜಗಳ ಖುಷಿ ಕೊಡುತ್ತೆ ಅಂತ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಥರ ಜಗಳ ಆಡ್ತಾನೆ ಇರ್ತೀವಿ ಸೀರಿಯಲ್ ಪೂರ್ತಿ, ನೀವು ಎಂಟರ್ಟೈನ್ ಆಗ್ತಾನೆ ಇರಿ. ತುಂಬ ಜನ ಹಾಯ್ ಗುಡ್ ಈವ್ನಿಂಗ್ ಅಂತ ಕಳಿಸ್ತಾ ಇದ್ದೀರಾ, ಎಲ್ರಿಗೂ ಹಾಯ್ ಗುಡ್ ಈವ್ನಿಂಗ್. ಸೊ ನಿಮ್ಗೇನೇ ಡೌಟ್ಸ್ ಇರ್ಬೋದು NJNK, ಐ ಮೀನ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು, ಅದನ್ನು ಕಮೆಂಟ್ ಮೂಲಕ ಹೇಳ್ಬೋದು. ನಾನು ಆದಷ್ಟು ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ರಿಯಲ್ ಹೆಸರೇನು? ನನ್ನ ರಿಯಲ್ ಹೆಸರು ನಿರಂಜನ್ ಅಂತ. ಸುಷ್ಮಾ ಅನ್ನೋರು ಕೇಳಿದ್ರು ಸರ್, ನಿಮ್ಮ ಸೀರಿಯಲ್ ತುಂಬ ಇಷ್ಟ, ನೀವು ಈ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ಏನು ಕಾರಣ ಆಗುತ್ತೆ? ಹಾಯ್ ಸುಷ್ಮಾ ಅವರೇ, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ನಾನು ಈ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ಮೇಜರ್ ಕಾರಣ ಈಗ ನಾನು ಹಾಕೊಂಡು ಕೂತ್ಕೊಂಡಿರೋಂಥ ಯೂನಿಫಾರ್ಮ್. ಐ ಥಿಂಕ್ ಒಬ್ಬ ಕಲಾವಿದನಿಗೆ ಒಂದು ಯೂನಿಫಾರ್ಮ್ ಹಾಕ್ಕೊಂಡು, ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಕ್ಯಾರೆಕ್ಟರ್ ಹ್ಯಾಂಡಲ್ ಮಾಡೋದು ತುಂಬಾ ಪ್ರೆಸ್ಟೀಜಿಯಸ್ ಅನಿಸುತ್ತೆ, ಒಂಥರ ಹೆಮ್ಮೆ ಅನಿಸುತ್ತೆ, ನಿಜವಾದ ಪೊಲೀಸ್ ಅನಿಸುತ್ತೆ ಕೆಲವೊಂದು ಸಲ. ಐ ಥಿಂಕ್ ಅದು ತುಂಬಾ ಮೇಜರಾಗಿ ಕಾರಣ ಆಗಿದ್ದು ಈ ಒಂದು ಧಾರಾವಾಹಿನ ಒಪ್ಕೊಳ್ಳೋದಕ್ಕೆ. ಆ್ಯಂಡ್ ಕಥಾಹಂದರ ತುಂಬಾ ಯೂನಿಕ್ ಆಗಿದೆ ಕತೆ. ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗಳು ಬ್ರಿಲಿಯಂಟಾಗಿ ಅವರ ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಇದ್ರ ಹಿಂದೆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಸ್ಕ್ರಿಪ್ಟ್ ಲೆವೆಲಿಂದ ಹಿಡಿದು ಅದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ಯಾರ್ಯಾರು ಕಷ್ಟಪಡ್ತಾರೆ ಅವರೆಲ್ಲರೂ ಅವರು ಕಾಂಟ್ರಿಬ್ಯೂಟ್ನ ಮಾಡ್ತಿದ್ದಾರೆ. ಐ ಥಿಂಕ್ ಅದೆಲ್ಲದಕ್ಕಿಂತ ಜಾಸ್ತಿ ಮುಖ್ಯ ಯಾವುದು ಅಂತ ಹೇಳಿದ್ರೆ, ಎಷ್ಟೇ ಕಷ್ಟಪಟ್ಟರು, ಯಾರೇನೇ ಹಗಲು ರಾತ್ರಿ ಊಟ ತಿಂಡಿ ಬಿಟ್ಟು ಕೆಲಸ ಮಾಡ್ತು ಅಂತ ಹೇಳಿದ್ರು, ಕೊನೆಗೆ ಒಂದು ಕ್ವಶನ್ ಬರೋದೇನು ಅಂತ ಹೇಳಿದ್ರೆ, ಜನಕ್ಕೆ ಇಷ್ಟ ಆಯಿತಾ ಇಲ್ವಾ ಅನ್ನೋದು. ಐ ಥಿಂಕ್ ಅದಕ್ಕೆ ಆನ್ಸರು ಪ್ರತಿ ವಾರ ನಂಬರ್ಸಲ್ಲಿ ನಮಗೆ ಸಿಗ್ತಿದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ನಾವು ಡೈರೆಕ್ಟಾಗಿ ಎಲ್ಲರೂ ಆಚೆ ಜನಗಳಿಗೆ ಮುಖಾಮುಖಿ ಆದಾಗ ಆಗಿರ್ಬೋದು, ಅವ್ರ ಪ್ರೀತಿ ಮತ್ತು ಅವರ ಒಂದು ಕ್ವಶನ್ಸು ಸೀರಿಯಲ್ ಬಗ್ಗೆ ಮಾತಾಡಿದಾಗ ಗೊತ್ತಾಗುತ್ತೆ, ಓಕೆ ಈ ಒಂದು ಧಾರಾವಾಹಿಗೆ ಇಷ್ಟು ಪ್ರೀತಿ ಮತ್ತು ಪ್ರೋತ್ಸಾಹ ಸಿಗ್ತಿದೆ ಅಂತ ಹೇಳಿಬಿಟ್ಟು. ಐ ಥಿಂಕ್ ಖುಷಿ ಆಗುತ್ತೆ, ತುಂಬ ಸಾರ್ಥಕತೆ ಅನಿಸುತ್ತೆ ಕೆಲಸ ಮಾಡೋದಕ್ಕೂ. ಇವತ್ತಿನ ಎಪಿಸೋಡಲ್ಲಿ ನೀವು ಯಾರಿಗೆ ತಾಳಿ ಕಟ್ತೀರಾ ಸರ್ ಅಂತ ಕೇಳ್ತಾರೆ.
ಆ್ಯಕ್ಚುಲಿ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗಲ್ಲ. ನನಗೂ ತುಂಬ ಕನ್ಫ್ಯೂಷನ್ಸ್ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಬಂದಿದ್ದು. ಆ್ಯಂಡ್ ನಿಮಗೆ ನನ್ನ ಸಿಚುಯೇಷನ್ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ರಿ? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅಜಿತ್ ಭೂಮಿಗೆ ತಾಳಿ ಕಟ್ತಾನ, ಅಥವಾ ಅಂಜನಾ ಅವ್ರಿಗೆ ಕಟ್ತಾನ, ಅಥವಾ ಅಶ್ವಿನಿ ಅಲಿಯಾಸ್ ಮನಸ್ವಿನಿ ಅವ್ರಿಗೆ ಕಟ್ತಾನ ಅನ್ನೋದು ನೀವೇ ನೋಡಿ. ಬಟ್ ಡೆಫಿನೆಟ್ಲಿ ಖುಷಿ ಆಗುತ್ತೆ ನಿಮಗೆ ಎಪಿಸೋಡ್ ನೋಡಿದಾಗ. ಆ್ಯಕ್ಚುಲಿ ಈ ಕಡೆ ಒಂದು ಕ್ವಶನ್ ಮಿಸ್ ಆಯಿತು. ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಓಕೆ. ಅಪ್ಪು ಅನ್ನೋದು ಹಾಯ್ ಸರ್ ಸ್ಟಾರ್ಸ್ ಹಾಯ್ ಸರ್. ಗಾನ ಅನ್ನೋದು ನೀವು ರಿಯಲ್ ಆಗಿ ಯಾವಾಗ ಸರ್ ಮದುವೆ ಆಗೋದು ಅಂತ ಈಗ ನೋಡಿ, ಒಂದು ಸೀರಿಯಲ್ದೇನೆ ಟ್ವಿಸ್ಟು ರಿವೀಲ್ ಆಗೋದಕ್ಕೆ ಬಿಡಲ್ಲ ನಾನು. ಸೊ ನನ್ನ ಮದುವೆ ಡೆಫಿನೆಟ್ಲಿ ಆಗಲೇಬೇಕು. ಬಟ್ ಆದಷ್ಟು ಬೇಗ, ಅಂದರೆ ಡೆಫಿನೆಟ್ಲಿ ನಿಮಗೆಲ್ಲ ಮುಚ್ಚಿಟ್ಟು ಮದುವೆ ಆಗೋದಕ್ಕಾಗಲ್ಲ. ಆ ಟೈಮ್ ಬಂದಾಗ ಎಲ್ರಿಗೂ ರಿವೀಲ್ ಮಾಡ್ತೀನಿ, ಅದು ಯಾರು, ಯಾವಾಗ, ಏನು ಕತೆ ಅಂತ ಹೇಳಿ. ಸೊ ಇಲ್ಲಿ ಒಂದಷ್ಟು ಜನ ನನಗೆ ತೆಲುಗು ಫ್ಯಾನ್ಸ್ ಕಾಣಿಸ್ತಿದ್ದಾರೆ. ಹೆಲೋ అందరికీ హాయ్. ఐ థింక్ చాలా మిస్ అవుతున్నాను మిమ్మల్ని. త్వరగా వస్తానని చెప్పి నేను అనుకుంటున్నాను. ఐ థింక్ ఫర్ దోస్ హాయ్, లాట్స్ ఆఫ్ లవ్. ನಿಮಗೆ ಪೊಲೀಸ್ ಯೂನಿಫಾರ್ಮ್ ತುಂಬ ಸೆಟ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕಷ್ಟ ಇದನ್ನು ಮೇಂಟೈನ್ ಮಾಡೋದು. ಅಂದರೆ ಯೂನಿಫಾರ್ಮ್ ಹಾಕ್ಕೊಳ್ಬೇಕಾದ್ರೆ ಆಬ್ವಿಯಸ್ಲಿ ಫಿಸಿಕ್ ಅನ್ನೋದು ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ಐ ಥಿಂಕ್ ಎಲ್ಲರೂ ತುಂಬ ಕೋಆಪರೇಟಿವ್ ಆಗಿ ವರ್ಕೌಟ್ ಮಾಡೋದಕ್ಕಾಗಿರ್ಬೋದು ಟೈಮ್ ಕೊಡ್ತಿದ್ದಾರೆ ನನಗೆ. ಸೊ ಹಾಗಾಗಿ ಈ ಥರ ಐ ಥಿಂಕ್ ಯಾವುದು ಬರ್ತಿಲ್ವಾ ಹೊಸದಾಗಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ. ಅಧಿವೇಶನ್ ಅವ್ರು ಕೇಳಿದ್ದಾರೆ ಸರ್, ನಿಮ್ಮ ರಿಯಲ್ ಲೈಫಲ್ಲಿ ಹುಡುಗಿ ಆಗಿರ್ಬೇಕು ಸರ್. ತುಂಬ ಆಸೆಗಳಿಲ್ಲ, ಹುಡುಗಿ ಥರನೇ ಇರಬೇಕು. ಕ್ರೇಜಿ ಗರ್ಲ್ ಅಂತ ನಿಮ್ಮ ಲೈಫಲ್ಲಿ ಸೀರಿಯಲ್ ಅಂತ ಬಂದಾಗ ಏನೇನು ಚೇಂಜಸ್ ಆಗಿದೆ ಸರ್? ನೀವು ಸೀರಿಯಲ್ಗೆ ಬಂದಾಗ ಏನೇನು ಚೇಂಜಸ್ಗಳಾಗಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇವಾಗ ಪರ್ಸ್ನಲ್ ಆಗಿ ನಾನು ಯಾರು ಅಂತಲೇ ಗೊತ್ತಿರಲ್ಲ ಜನಗಳಿಗೆ. ಬಟ್ ಅಕಸ್ಮಾತಾಗಿ ಯಾರಿಗಾರು ಎದುರುಗಡೆ ಮೀಟ್ ಆದಾಗಿರ್ಬೋದು, ಅಥವಾ ನಾನು ಪಬ್ಲಿಕಲ್ಲಿ ಹೋದಾಗಿರ್ಬೋದು, ಅವ್ರ ಮನೆ ಮಗ ಅಂದ್ಕೊಂಡು ಅಷ್ಟು ಆಪ್ಯಾಯತೆಯಿಂದ ಮಾತಾಡ್ತಾರೆ. ಐ ಥಿಂಕ್ ಅದು ಎಲ್ರಿಗೂ ಸಿಗಲ್ಲ ಅನಿಸುತ್ತೆ. ಕೆಲವೊಂದು ದುಡ್ಡು ಕೊಟ್ಟರು ಸಿಗಲ್ಲ, ಅಥವಾ ಏನೇ ಲೈಫಲ್ಲಿ ಸರ್ಕಸ್ ಮಾಡಿದ್ರೂ ಸಿಗಲ್ಲ. ಅದೇನು ಅಂತ ಹೇಳಿದ್ರೆ ಪ್ರೀತಿ ಮತ್ತು ಪ್ರೋತ್ಸಾಹ. ಐ ಥಿಂಕ್ ನನಗೆ ನಾನು ಸೀರಿಯಲ್ ಮಾಡೋದಕ್ಕೆ ಶುರು ಮಾಡಿದಾಗಿಂದ, ಅಥವಾ ಈ ಇಂಡಸ್ಟ್ರಿನ ಚೂಸ್ ಮಾಡಿದಾಗಿಂದ ಯಥೇಚ್ಛವಾಗಿ ಆ ಒಂದು ಪ್ರೀತಿ ಮತ್ತು ಸಪೋರ್ಟು ನಿಮ್ಮ ಕಡೆಯಿಂದ ಸಿಗ್ತಿದೆ. ಆ್ಯಂಡ್ ಇವತ್ತಿಗೂ ತುಂಬ ಆಭಾರಿ ಆ ಒಂದು ವಿಚಾರಕ್ಕೆ. ಐ ಥಿಂಕ್ ಇವಾಗೇನು ಪ್ರೀತಿ ಕೊಡ್ತಾ ಇದ್ದೀರಾ ಅದೊಂದು ಜವಾಬ್ದಾರಿ ಅಂತ ಫೀಲ್ ಆಗ್ತೀನಿ. ಐ ಥಿಂಕ್
ಇನ್ನು ಮುಂದೇನೂ ಆ ಒಂದು ಜವಾಬ್ದಾರಿನ ತುಂಬ ಹುಷಾರಾಗಿ ನಿಭಾಯಿಸ್ತೀನಿ ಅಂತ ನಾನು ಪ್ರತಿಯೊಂದು ಕ್ಷಣನೂ ಅನ್ಕೊತಾ ಇರ್ತೀನಿ. ಐ ಥಿಂಕ್ ಇದುವರೆಗೂ ಅದು ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ನಿಮ್ಮ ಜಗಳಗಂಟಿ ಭೂಮಿ ಎಲ್ಲಿ ಸರ್ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನನ್ನ ಜಗಳಗಂಟಿ ಭೂಮಿ ಒಳಗಡೆ ಏನೋ ಕಿರಿಕ್ ಆಗ್ತದೆ ಅನಿಸುತ್ತೆ. ಐ ಥಿಂಕ್ ನಾನು ಹೋಗಿ ಕ್ಲಿಯರ್ ಮಾಡಬೇಕದನ್ನು. ಬಟ್ ನಾನಿಲ್ಲಿ ನಿಮ್ಮ ಮುಂದೆ ಲೈವಲ್ಲಿ ಕೂತಿದ್ದೀನಿ. ಹಾಗಾಗಿ ಇಮಿಡಿಯೇಟಾಗಿ ಮೂಡ್ಸಲ್ಲಿ ಅವ್ರನ್ನ ನಾನು ಏನಂತ ಕರಿತೀನಿ ಅಂತ ಹೇಳ್ತು ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಆ ಥರ ಕೂಗ್ತೀನಿ. ಆಗ ಅವರು ನಿಮ್ಮ ಕಣ್ಮುಂದೆ ಬರ್ತಾರೆ. ಭೂಮಿನ ನಾನು ಸೀರಿಯಲ್ನಲ್ಲಿ ಏನಂತ ಕರಿತೀನಿ ಆ ಥರ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಆ ಥರ ಕರಿತೀನಿ. ಆವಾಗ ಭೂಮಿ ಅವ್ರು ಬರ್ತಾರೆ. ಭೂಮಿ ಬಂದರು. ಬನ್ನಿ ಭೂಮಿ ಅವರು. ಎಸ್, ಸೊ ಭೂಮಿ ಅವರು ಬಂದರು. ಹಲೋ. ತುಂಬ ಜನ ಹೇಳ್ತಿದ್ದಾರೆ ನಿಮ್ಮ ಮತ್ತು ಭೂಮಿಯವರ ಜಗಳ ತುಂಬ ಇಷ್ಟ ಆಗುತ್ತೆ, ಕೋಳಿ ಜಗಳ. ಸೊ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಅವ್ರಿಗೆ ರಿಪ್ಲೈ ಮಾಡಿ ಆ್ಯಂಡ್ ಅವ್ರಿಗೊಂದು ಗ್ರೀಟ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಅತ್ತಾಗಲೂ ಅಷ್ಟೇ, ಭೂಮಿ ಅಳಬೇಡಿ ಅಂತ ಹೇಳ್ತಾ ಇರ್ತೀರಾ. ನಾನು ನಮ್ಮ ಸಾಹೇಬರು ಜಗಳ ಆಡಿದಾಗ ಅದು ಎಷ್ಟು ಖುಷಿ ಪಡ್ತೀರಾ ನೀವೆಲ್ಲ. ಆ್ಯಂಡ್ ಎಸ್, ಆ ಕಮೆಂಟ್ಸ್ ಓದೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕಮೆಂಟ್ಸ್ ಬರ್ತಿದೆ ಅಂತ ಐ ಥಿಂಕ್. ನಾನು ಮೇಲ್ಗಡೆ ಸ್ಕ್ರೋಲ್ ಕಾಫಿ ಆಯ್ತಾ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಇಲ್ಲ, ಇನ್ನೂ ಶೂಟಲ್ಲಿದ್ದೆ. ಇವಾಗ ಲೈವ್ಗಂತ ಬಂದ್ವಿ. ನಿಮ್ದೆಲ್ಲಾರ್ದು ಕಾಫಿ ಆಯ್ತಾ? ಆ್ಯಂಡ್ ಎಲ್ರಿಗೂ ಹಾಯ್. ಹಾಂ, ಅಮ್ಮನವ್ರು ಕೇಳ್ತಾ ಇದ್ದಾರೆ, ಭೂಮಿ ಅಕ್ಕ ನಿಮ್ಮ ಆ್ಯಕ್ಟಿಂಗ್ ಸೂಪರ್, ಯಾರು ಇನ್ಸ್ಪಿರೇಷನ್? ಥ್ಯಾಂಕ್ ಯು ಸೋ ಮಚ್ ಅಮ್ಮು ಅವರೇ. ಇನ್ಸ್ಪಿರೇಷನ್ ಅದು ಯಾವತ್ತಾದ್ರೂ ಬೇರೆ ದಿವಸ ಹೇಳ್ತೀನಿ. ಬಟ್ ನೀವೆಲ್ಲ ಕೊಡ್ತಾ ಇರೋ ಏನಂತೀರಾ ಆ ಬೂಸ್ಟ್ಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಕಾಮತ್ ಅಂತ, ಹೆಲೋ ಫ್ರಮ್ ಜರ್ಮನಿ. ಅಷ್ಟು ದೂರದಿಂದ. ನೈಸ್. ನೀವು ಜರ್ಮನಿಲೂ ಸೀರಿಯಲ್ ನೋಡ್ತೀರಾ? ನಿನ್ನ ಜೊತೆ ನನ್ನ ಕತೆ. ಹಾಯ್ ಅಕ್ಕ, ಹಾಯ್ ಅಣ್ಣ. ಹೆಲೋ. ನಿಮ್ಮ ರಿಯಲ್ ಹೆಸರೇನು? ನನ್ನ ರಿಯಲ್ ಹೆಸರು ನಿರೂಷಾ ಗೌಡ. ಕ್ರೇಜಿ ಗರ್ಲ್ ಅಂತ. ನಿರಂಜನ್ ಸರ್ ಬಗ್ಗೆ ಏನನ್ಸುತ್ತೆ ಹೇಳಿ ಮೇಡಮ್ ಅಂತ ಕೇಳ್ತೀನಿ. ಏನನ್ಸುತ್ತೆ? ಒಳ್ಳೆ ಕೋ ಸ್ಟಾರ್. ಒಂದು ಒಳ್ಳೆ ಕೋ ಸ್ಟಾರ್ ಅನ್ಸುತ್ತೆ. ಅಕ್ಕ ನಿಮ್ಮನ್ನ ಮೀಟ್ ಮಾಡಬೇಕು ವೀಣಾ. ನೀನು ಆನ್ಸರ್ ಮಾಡ್ಬಿಡು. ಇಲ್ಲ, ನಾವು ಅವಾಗವಾಗ ಸೀರಿಯಲ್ಸ್ ಅಂತೆ ಅಥವಾ ಅದು ಇದು ಅಂತ ಒಂದೊಂದು ಊರಿಗೆ ಹೋಗ್ತಾ ಇರ್ತೀವಿ. ನೀವು ಯಾವ ಊರಂತ ನಮಗೆ ಕಮೆಂಟ್ ಮಾಡಿ. ಸೊ ನಾವು ಮಾತಾಡಿಕೊಂಡು ಆ ಊರಿಗೆ ಬರ್ತೀವಿ. ಆವಾಗ ನೀವು ನಮ್ಮನ್ನು ಭೇಟಿ ಮಾಡ್ಬೋದು, ನಾವು ನಿಮ್ಮನ್ನು ಭೇಟಿ ಮಾಡ್ಬೋದು. ಸಾರಿ, ಸುವರ್ಣೋತ್ಸವ ಬರ್ತೀವಿ ನಾವು. ಆಗ ಕಮೆಂಟ್ ಮಾಡಿ, ನಾವು ಬಂದು ನಿಮ್ಮನ್ನು ಮೀಟ್ ಮಾಡ್ತೀವಿ. ನಂಗೊಂದು ಗಾದೆ ಮಾತು ನೆನಪಾಗ್ತಿದೆ. ಮಾತು ಬಂಗಾರ, ಮಾತು ಬೆಳ್ಳಿ ಮೌನ. ಸಾರಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಎಸ್, ಓಕೆ. ಎಲ್ಲ ಆಗ್ತಾ ಇದ್ದೀರಾ ಆಲ್ರೆಡಿ. ಹುಬ್ಳಿ, ಪಾಂಡವಪುರ. ಡೆಫಿನೆಟ್ಲಿ ಇದನ್ನ ನಾವು ಮಾತಾಡಿ ಹೇಳಿ ಸಾಹೇಬ್ರೆ ಬರ್ತೀವಿ ಅಂತ. ನೀವು ಹೇಳಿದ್ಮೇಲೆ ಅಷ್ಟೇ ಮುಗೀತು. ನೀವು ಅಲ್ಲಿ ಕಮೆಂಟಲ್ಲಿ ಹಾಕಿ. ಎಸ್, ಸಾಹೇಬ್ರು ಕರ್ಕೊಂಡು ಬರ್ಬೇಕು ನನ್ನ. ಅವಾಗ ನಾನು ಬಂದ್ಬಿಡ್ತೀನಿ. ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ. ಅಕ್ಕ, ಇವಾಗ ನೀವು ಯಾವ ಊರಲ್ಲಿ ಶೂಟಿಂಗ್ ಮಾಡ್ತಿದ್ದೀರಾ? ನಾವು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಶೂಟಿಂಗ್ ಮಾಡ್ತೀವಿ.
ಚಿತ್ರದುರ್ಗ ಓಕೆ ಬರ್ಕೊಂತ ಇದಾರೆ ಇಲ್ಲಿ. ಮೈಸೂರಿಗೆ ಬನ್ನಿ, ಎರಡನೇ ಹೆಸರಪ್ಪ ಮೈಸೂರು. ಮೈಸೂರು, ಹುಬ್ಳಿ, ಹೊಸಪೇಟೆ, ಪಾಂಡವಪುರ. ನಂಗೆ ಯಾಕೋ ನೀವು ಕಂಡಕ್ಟರ್ ತರ ಸೌಂಡ್ ಆಗ್ತಿದ್ದೀರಾ. ಶಿಲ್ಪಾ ಕೇಳ್ತಾ ಇದಾರೆ, ಯಾಕೆ ಮೇಡಮ್ ನಮ್ಮ ಸರ್ ಜೊತೆ ಅಷ್ಟೊಂದು ಜಗಳ ಆಡ್ತೀರಾ ಅಂತ. ಅದು ಜಗಳ ಆಡೋದು ಹೆಣ್ಮಕ್ಳು ಸರ್ ಕಂಪ್ಲೀಟ್ ಮಾಡಿ ಸರ್. ಆಕ್ಚುಲಿ ಹಂಗೇನಿಲ್ಲ, ನಾನು ಜಗಳ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವರೇ ಜಾಸ್ತಿ ಜಗಳಕ್ಕೆ ಏನಂತೀರ ನಾಂದಿ ಆಡೋದು. ನೋಡೋದಕ್ಕಷ್ಟೇ ಘಟ ಹಂಗಿರೋದು, ಜಗಳ ಮಾಡ್ತೀನಿ ಅಂತ. ಅಂಡ್ ವಾಯ್ಸ್ ದೇವ್ರು ಹಿಂಗೆ ಕೊಟ್ಬಿಟ್ಟಿದ್ದಾನೆ ಸ್ವಲ್ಪ, ಅಂದ್ರೆ ಹಾಡು ಹೇಳಿದ್ರು ಮಾಸ್ ಡೈಲಾಗ್ ಹೊಡಿತಾ ಇದೀವಿ ಅನ್ಸುತ್ತೆ. ಇಲ್ಲ ಜಗಳ ಸ್ಟಾರ್ಟ್ ಮಾಡೋದು ಇವರೇನೇನೆ, ಅಜಿತ್ ಸಾಹೇಬ್ರೇನೆ. ಭೂಮಿ ಪಾಪ ಏನು ಗೊತ್ತಿಲ್ಲದೆ ಇರೋಳು, ಏನ್ ಸಾಹೇಬ್ರೆ ಯಾಕೆ ಸಾಹೇಬ್ರೆ ಅಂತ ಅಂತಾಳೆ ಅಷ್ಟೇ. ನೋಡ್ತೀರಲ್ಲ ಸೀರಿಯಲ್ ಅಲ್ಲೆಲ್ಲ. ಯು ಆರ್ ಹ್ಯಾವಿಂಗ್ ಎ ಗುಡ್ ಕೆಮಿಸ್ಟ್ರಿ ವಿತ್ ಭೂಮಿಕಾ. ನಾನು ಬರೀ ಭೂಮಿಕಾ ಅಲ್ಲ, ಭೂಮಿ. ಭೂಮಿ ಅಕ್ಕ ನೀವು ರೀಸೆಂಟ್ ಆಗಿ ಟೀ ಮಾಡಿದ್ದೆ ನೋಡ್ಲಿಲ್ಲ ಅಂತ ಕಳ್ಸಿದ್ದಾರೆ. ರೀಸೆಂಟ್ ಆಗಿ ಫಸ್ಟ್ ಎಪಿಸೋಡ್ ನೋಡಿ ತಿರ್ಗಾ. ಆಯ್ತು, ಆದಷ್ಟು ಬೇಗ ನಮ್ಮ ಡೈರೆಕ್ಟರ್ಗೆ ಹೇಳಿ ನಂದೊಂದು ಟೀ ಸೀನ್ ಹಾಕೊಳ್ಳಿ ಅಂತೀನಿ, ನೋಡೋರಂತೆ. ಪ್ಲೀಸ್ ಕ್ಯಾನ್ ಯು ಸಿ ಮೈ ಕಮೆಂಟ್ಸ್? ಏನಿದೆ ನಿಮ್ಮ ಕಮೆಂಟ್ಸ್? ಚೈಲ್ಡಿಶ್ನೆಸ್ ತುಂಬ ಇಷ್ಟ, ಥ್ಯಾಂಕ್ ಯು. ಮತ್ತೆ ಬೇರೆ ಏನಾದರೂ ಕೇಳಿ. ಅಥವಾ ಕಾವ್ಯ ಅನ್ನೋರು ಮುಂದೆ ಬರೋ ಎಪಿಸೋಡ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಎಕ್ಸ್ಪೆಕ್ಟ್? ಇನ್ನೊಂದು ಸ್ವಲ್ಪ ಕೋಳಿ ಜಗಳ ಇರುತ್ತೆ, ಬಟ್ ಒಂದು ಸೀರಿಯಸ್ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಸಿಕ್ಕಾಪಟ್ಟೆ. ನೀವು ಯಾರೂ ಅದನ್ನ ಗೆಸ್ ಕೂಡ ಮಾಡೋಕ್ಕಾಗಿರಲ್ಲ. ಗೊತ್ತಾಯ್ತಾ ಯಾವುದು ಅಂತ ನಿಮ್ಗೆ? ಅಟ್ಲೀಸ್ಟು ಗೊತ್ತಾಗ್ಲಿಲ್ವಾ ತಾನೆ? ದೊಡ್ಡ ಟ್ವಿಸ್ಟ್ ಅದು. ನಾನು ಕೇಳಿದಾಗ ನನ್ನ ಮೈಂಡು ಜಾರ್ಬಿಡ್ತಿಂಗೆ ಬೆವ್ರ ಥರ. ಸಿಕ್ಕಾಪಟ್ಟೆ ದೊಡ್ಡ ಟ್ವಿಸ್ಟ್ ಇದೆ, ಅದು ಯಾರು ಹೂವಿಗೂ ಮೀರಿದ್ದು ಟ್ವಿಸ್ಟ್ ಅದು. ಸೊ ವೆಯ್ಟ್ ಅಂಡ್ ವಾಚ್. ಜಾಸ್ತಿ ಅಳೋ ಸೀನ್ ಬೇಡ, ನನಗೂ ಹಂಗೆ ಅನಿಸ್ತಾ ಇರುತ್ತೆ. ಈಗ ಹೇಳ್ತೀವಿ. ಈ ಕಡೆ ಕಮೆಂಟ್ಸೇ ಬರ್ತಿಲ್ಲ. ಅಜಿತ್ ಸರ್ಗೆ ಭೂಮಿ ಅವ್ರ ಮೇಲೆ ಲವ್ ಆಗಿದ್ಯಾ? ಆಗಿಲ್ಲ. ಅಣ್ಣ, ವಾಟ್ ಈಸ್ ಯುವರ್ ರಿಯಲ್ ನೇಮ್? ನಿರಂಜನ್. ನಾನು ನಿಜವಾದ ಪೊಲೀಸ್ ಆದರೆ ಏನು ಮಾಡ್ತೀನ? ಫಸ್ಟು ಶೂಟ್ ಮಾಡ್ತೀನಿ. ಆಸೆ ನಂಗೆ ಶೂಟ್ ಮಾಡೋಕ್ಕೆ. ಒಂದು ನಿಮಿಷ ಸರ್, ಏನು ಮಾಡಿಸ್ಬೋದು? ಸೊ ಏನು ಮಾಡೋದು? ನಿಮ್ಮ ಟೀಮ್ ಪೂರ್ತಿ ತೋರಿಸಿ ಸರ್. ಅಪ್ಪು ಎಸ್. ಈಗ ಎಲ್ಲರೂ ವೆಯ್ಟ್ ಮಾಡ್ತಿದ್ದಿದ್ದು ಒಂದು ಟೈಮ್ ಬಂದ್ಬಿಡ್ತು. ಇಡೀ ಖಾನ್ದಾನು ಕ್ಯಾಮ್ರಾ ಮುಂದೆ ಬರೋದಕ್ಕೆ ರೆಡಿಯಾಗಿ ಹೋಗಿದ್ದಾರೆ. ಸ್ವಲ್ಪ ದೊಡ್ಡ ಫ್ಯಾಮಿಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೇಮಲ್ಲಿ ಯಾರು ಮಿಸ್ ಆಯ್ತು ಅಂದ್ರೆ. ಹೌದು. ಹಾಯ್ ಹಾಯ್. ನಮ್ಮ ಮಾವ, ನಮ್ಮ ಅತ್ತೆ ಇನ್ನೂ ಬರೋರಿದ್ದಾರೆ, ಬರ್ತಾ ಇದ್ದಾರೆ. ಎಲ್ಲ ನಿಮ್ಮ ವಿಶಸ್ ಹೀಗೆ ಬರ್ತಾ ಇರಲಿ, ನಮ್ಮ ಸೀರಿಯಲ್ ಹೀಗೆ ಮುಂದೆ ಹೋಗ್ತಾ ಇರಲಿ, ನಿಮ್ಮ ಆಶೀರ್ವಾದ ಬರ್ತಾ ಇರಲಿ. ಸ್ವಲ್ಪ ಇವಾಗ ಟೆಕ್ನಿಕಲ್ ಎರರ್ ಇರುತ್ತೆ ನಿಮಗೆ, ಯಾರೋ ಮೊಬೈಲೆಲ್ಲ ಅಲ್ಲಾಡಿಸಿರೋ ಎಫೆಕ್ಟು ಅದೆಲ್ಲ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವನು ಯಾರೋ ಕ್ರಿಮಿನಲ್ ಥರ ಇದ್ದಾನೆ ಇವನು. ಅವಾಗ ಮೊಬೈಲ್ ಎತ್ಕೊಂಡು ಹೋಗಿ ಹಂಗೆ. ಇಲ್ಲ, ನಾನು ಕ್ಯಾರಿ ಮಾಡಿ. ಇಲ್ಲ, ಆ ಸೇವೆ ಬೇಡ, ಹಿಂಗೆ ಇಟ್ಕೊಂತೀರಾ ಪೂರ್ತಿ. ಇಷ್ಟೊಂದು ನಾವು ಕೊಡ್ತೀವಿ, ಸೆಕೆ ಆಯ್ತು ಅದಕ್ಕೆ. ಬನ್ನಿ ಪಲ್ಲವಿಕ ಎಲ್ಲ ಬಂದ್ರಾ? ಇನ್ಯಾರು ಮಿಸ್ ಆಗಿದಾರ? ಶುರು ಆಗಿದೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದಾರೆ. ನಾನು ಅವಾಗಿಂದ ಗಂಟು ಕೇಳಿದ್ದೀನಿ ಈ ಸೀರಿಯಲ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ದೇನು ಅಂತ ಹೇಳ್ಬಿಟ್ಟು. ಈಗ ಮನೆಯವರೆಲ್ಲರೂ ಸೇರ್ಕೊಂಡಿದ್ದಾರೆ. ಸೊ ನಿಮ್ಗೇನು ಇಷ್ಟ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ತೀವಿ. ಯಾರಂದ್ರೆ ನಿಮ್ಗೆ ತುಂಬಾ ಇಷ್ಟ? ನಿನ್ನ ಜೊತೆ ನನ್ನ ಕತೆ. ಆಮೇಲೆ ಯಾರು ನಿಮ್ ಫೇವ್ರೆಟ್? ಯಾರು ತುಂಬಾ ಕ್ಯೂಟ್ ಆಗಿ ಮಾಡ್ತಾರೆ?
ಅಥವಾ ದಿವ್ಯಾ ನಿಮ್ಮ ಮಾಮ್ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ? ಯಾಕಿಷ್ಟ ಇಲ್ಲ? ನಾವು ಅತ್ತೆ, ಅಯ್ಯೋ ಅತ್ತೆ ಮೇಲೆ ಅಂತೂ 1000 ಕಮೆಂಟ್ಸ್ ಬರುತ್ತೆ, ಮುದ್ದು ಅತ್ತೆ, ಅತ್ತೆ ಸೊಸೆ, ಅದು ಇದು ಅಂತ. ಸೊ ಇವಾಗ ನೀವ್ ಹೇಳಿ ಡೈರೆಕ್ಟ್ ಆಗಿ ನಮ್ಮ ಅತ್ತೆನೇ ಆನ್ಸರ್ ಮಾಡ್ತಾರೆ. ಒಟ್ಟತ್ತೆ ಏನು ಅವರು ಜಾಣ ಮತ್ತೆ ಜಾಣೆ. ಜಾಣೆ ಅಷ್ಟೇ ಹೇಳೋದು. ಓಕೆ, ಸಂಗೀತ ಅನ್ನೋರು ಕೇಳ್ತಾ ಇದ್ದಾರೆ 200 ಎಪಿಸೋಡ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಏನಕ್ಕೆ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ. ಅದಾದ್ಮೇಲೆ ಬರೋಣ. ಆಬ್ವಿಯಸ್ಲಿ ಖುಷಿ ಆಗುತ್ತೆ, ಯಾಕೆಂದರೆ ಇಟ್ಸ್ ಎ ಮೈಲ್ ಸ್ಟೋನ್ ಅಲ್ವಾ. ಯಾವತ್ತೂ ಫಸ್ಟ್ ಖುಷಿ ಆಗೋದೇ ನಮಗೆ ಸ್ಟಾರ್ಟ್ ಆದಾಗ ಸೀರಿಯಲ್. ದ ಡೇ 1 ಎಪಿಸೋಡ್ ನೋಡೋದೇ ಒಂದು ಥ್ರಿಲ್ಲು. ನೋಡ್ತಾ 50 ಸೆಂಚುರಿ 150 200 ಇಟ್ ಶುಡ್ ಗೋ ಆನ್. ಇಟ್ಸ್ ಎ ಮೈಲ್ ಸ್ಟೋನ್. ಎಲ್ಲಿವರೆಗೂ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅಲ್ಲಿವರೆಗೂ ಬರ್ತಾ ಇರ್ತೀವಿ. 500 ಎಪಿಸೋಡ್ಸ್ ಅಂತೂ ಅದೇನೋ ವೀವರ್ ಲಕ್ಕಿ. ಸುಮಾರು ನಾನು ಮಾಡೋ ಪ್ರಾಜೆಕ್ಟ್ಸ್ ಎಲ್ಲ 1000 ಆಗ್ಬಿಟ್ಟಿದೆ. ನೋಡೋಣ, ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಅದೇನೋ ಆ ಒಂದು ವಿಷಯದಲ್ಲಿ ಲಕ್ ನನಗೆ. ಹೌದು, ನಿನ್ನೆ ಮೊನ್ನೆ ಶುರುವಾದಂಗೆ ಅನಿಸ್ತಾ ಇದೆ. ಆಗ್ಲೇ 200 ಎಪಿಸೋಡ್ ರೀಚ್ ಆಗ್ತಾ ಇದೀವಿ, ಖುಷಿ ಆಗ್ತದೆ. ನಿಮ್ ಸಪೋರ್ಟ್ ನಮ್ಮ ಟೀಮ್ ಅಲ್ಲಿ ಯಾವಾಗ್ಲೂ ಹೀಗೆ ಇರ್ಲಿ. 200 ಎಪಿಸೋಡ್ ಯಾವ ಥರ ಆಯ್ತು ಅಂತ ಗೊತ್ತಾಗ್ಲಿಲ್ಲ, ಬಟ್ ಈ ಜರ್ನಿ ತುಂಬಾ ಚೆನ್ನಾಗಿತ್ತು. ಬ್ಯೂಟಿಫುಲ್ ಸೊಸೈಟಿ ಚೆನ್ನಾಗಿತ್ತು ಅಲ್ಲ, ಚೆನ್ನಾಗಿದೆ. ಅದೇ ಚೆನ್ನಾಗಿದೆ ಅಮ್ಮ, ಕಂಟಿನ್ಯೂ ಮಾಡ್ತೀನಿ, ಮಾತಾಡ್ತೀನಿ. ಆಮೇಲೆ ಇನ್ನೂ ಜರ್ನಿ ಚೆನ್ನಾಗಿರ್ಲಿ, ಇನ್ನೂ ಅದ್ಭುತವಾಗಿರ್ಲಿ ಅಂತ ಕೇಳ್ತೀನಿ. ಇದೇ 1000 ಹಿಂಗೆ ಹೋಗ್ತಾ ಇರಲಿ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಖಂಡಿತವಾಗ್ಲೂ ಇದು ನಾವು 1000 ರೀಚ್ ಮಾಡ್ತೀವಿ. ಸೊ 200 ಎಪಿಸೋಡ್ಗೆ ಧನ್ಯವಾದಗಳು, ನಿಮಗೂ ಅಭಿನಂದನೆಗಳು. ಪಲ್ಲವ ಪಲ್ಲವಿಕ ಸ್ವಲ್ಪ ಅವ್ರಿಗೆ ನಾಚಿಕೆ ಕೆಲವ್ರಿಗೆ ಪ್ರೀತಿನೂ ಕೇಳಿ. ಅವ್ರು ತುಂಬಾ ಕಡಿಮೆ ಮಾತಾಡ್ತಾರೆ, ಕೆಲಸ ಜಾಸ್ತಿ ಮಾಡ್ತಾರೆ. ಯಾಕೆ ಮಾತಾಡ್ತದೆ ಮಾತಾಡ್ತಾರೆ, ಸುಮಾರು ಇದೆ ಅವರಲ್ಲಿ. ಮಾತಾಡಿ. ವರ್ಷಗಟ್ಟಲೆ ಹೇಳ್ಕೊಂಡಿಲ್ಲ. ಎಲ್ಲರೂ ಹೇಳಿದ್ರು ಅವ್ರು ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ. ಅವ್ರು ಮಾತೆತ್ತಿದ್ರೆ ಇವಾಗ ನೀವ್ ಏನಾದ್ರು ಜಾಸ್ತಿ ಕೇಳಕ್ ಹೋದ್ರೆ ಅವ್ರು ಹತ್ತು ಬಿಡ್ತಾರೆ, 200 ಸಚ್ಚಿಗೆ ಆಯ್ತು ಅಂತ ಹತ್ಬಿಡ್ತಾರೆ. ಎನಿವೇಸ್, ಅವಾಗ್ಲಿಂದ ನಮ್ಮ ಅಜ್ಜಿ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರಲ್ಲ, ಅದು ಇದು ಅಂತ ಅನ್ಬಿಟ್ಟು ಅವ್ರನ್ನ ಕೇಳಿ. ಏನಂತ ಅಲ್ಲ, ನಾನೇ ಹೆಡ್ಡು, ನನ್ನಿಂದ ಇವ್ರು ಎಲ್ಲರೂ ಚೆನ್ನಾಗಿದ್ದಾರೆ, ಅದಕ್ಕೆ ನೀವು ಎಲ್ಲರೂ ನಮ್ಗೆಲ್ಲರೂ ಇಷ್ಟಪಡ್ತಾ ಇದ್ದೀರಿ. ಅವರೇ ಹೇಳ್ಬಿಟ್ರು ಜನ. ಅಂದ್ರೆ ಕ್ವಶನ್ ಫಸ್ಟ್ ಏನಿದ್ದು ಅಂತ ಹೇಳಿದ್ರೆ 200 ಎಪಿಸೋಡ್ ಆಯ್ತಲ್ಲ, ನಿಮ್ಗೆ ಇವಾಗ ಹೆಂಗ್ ಫೀಲಿಂಗ್? ಕ್ಯಾರೆಕ್ಟರ್ ನನ್ಗೇನೋ ವೈಸ್ ನೆನ್ನೆ ಮೊನ್ನೆ ಶುರು ಮಾಡ್ದಂಗಿದೆ. ಆ್ಯಂಡ್ ಅಜ್ಜಿ ಅನ್ನೋದೊಂದು ಟೈಟಲ್ ಬಿಟ್ರೆ ಐ ಆಮ್ ಫೀಲಿಂಗ್ ಲೈಕ್ ಮೈ ಸೆಲ್ಫ್ ಮನೇಲಿ. ಸೀರಿಯಲ್ ಸೆಟ್ ಅಲ್ಲಿ ಆಫ್ ಸ್ಕ್ರೀನ್ ಎಲ್ರಿಗೂ ಥ್ರೆಟ್ ಮಾಡ್ತಾರೆ. ಯಾರಾದ್ರೂ ಅಪ್ಪಿ ತಪ್ಪಿ ಅಜ್ಜಿ ನಿಮ್ನ ಸೆಟ್ ಕರೀತಾ ಇದಾರೆ ಅಂದ್ರೆ ಯಾರಜ್ಜಿ ಆತರ ಹೇಳ್ಬಿಡ್ತಾರೆ. ನಮ್ಮ ಅಜ್ಜಿಗೆ ಬಂದ್ಬಿಡ್ತಾರೆ. ನಿಮ್ಮ ಅಜ್ಜಿ ಅಂತಾನೆ. ಆಕ್ಚುಲಿ 200 ಎಪಿಸೋಡ್ಸು ಅಲ್ಲಿವರೆಗೂ ಪೂರೈಸೋದನ್ನು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನಾವು ಇಲ್ಲಿವರೆಗೂ ಬಂದಿರೋದು ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನಾವು ಅಷ್ಟು ಸಂತೋಷವಾಗಿ ಟೈಮ್ ಪಾಸ್ ಮಾಡಿದ್ದೀವಿ. ಎಲ್ಲರೂ ಒಂದೇ ಮನೆಯವ್ರ ಥರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಅದು ಕೌಂಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿವರೆಗೂ ನಾವು ರೀಚ್ ಆಗಿದ್ದೀವಿ ಅನ್ನೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ತುಂಬ ಮುಖ್ಯ. ಸೊ ಥ್ಯಾಂಕ್ ಯು. ದೇವಯಾನಿ ಅತ್ತೆ, ಒಂದ್ಸಲಿ ನೀವು ಸೀರಿಯಸ್ ಆಗಿ ಒಂದು ಡೈಲಾಗ್ ಹೇಳಿ ನೋಡೋಣ ಅಂತ. ಸಡನ್ ಆಗಿ ಹೇಳಿ. ಅದೇ ಅದು ನಿಮ್ದು ಐಕಾನಿಕ್ ಇದೆಯಲ್ಲ, ಈ ಕೆಲಸ ಆಯ್ತು ಅಂತ ಹೇಳಿದ್ರೆ ಅದು ಎಲ್ಲಿ ಇಟ್ಟಿದ್ದೀರಾ ಅಂತ ನಂಗೆ ಇದುವರೆಗೂ ಮಾತಾಡ್ತಿದ್ರೆ ಎಲ್ರಿಗೂ ಅಕೌಂಟ್ಗೆ ಹಾಕ್ತೀನಿ ಆ ಡೈಲಾಗ್ ಹೇಳಿ. ಮೂಟೆ ಹಲೋ, ಓಕೆ, ಕೆಲಸ ಮುಗಿದಿದ್ದ ಹಾಗೆ ನಿನ್ನ ಅಕೌಂಟಿಗೆ ಬಂದು ಸೇರುತ್ತೆ. ನೀನು ಕೇಳಿದಷ್ಟು ಇದು ಐಕಾನಿಕ್ ಡೈಲಾಗ್. ನೀವೆಲ್ಲ ಕಮೆಂಟ್ ಮಾಡಿ ವಿತ್ ಯುವರ್ ಐಡಿ. ಮೋಸ್ಟ್ಲಿ ನಮ್ಮೆಲ್ಲರಿಗಿಂತ ಜಾಸ್ತಿ ಭದ್ರನೇ ದುಡ್ದು ಅಷ್ಟು ಹೋಗಿದೆ ಅಷ್ಟು ಕೆಲಸ. ಫ್ರೀಲಾನ್ಸರ್ ಎಕ್ಸಿಕ್ಯೂಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಪೊಲೀಸ್ ಕೆಲಸ ಬಿಟ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮ್ ಜಾಯಿನ್ ಆಗ್ತೀನಿ ನಿಮ್ಮ ಕಂಪ್ನಿಗೆ. ಭದ್ರ ಮಾಡೋದು ಯಾರು ಮಾಡ್ತಾರೆ. ಕಳಿಸ್ತೀನಿ ನಾನು. ಇವಾಗ ನೆಕ್ಸ್ಟ್ ನಾವು ಒಪ್ಕೊಂಡು ಇವಾಗ ಈ ಡೈಲಾಗ್ ಏನಿಲ್ಲ, ಈ ಮನೇಲಿ ನಾನು ಎಷ್ಟೋ ಚೆಕ್ ಸೈನ್ ಮಾಡ್ತೀನಿ, ಬಟ್ ನನಗೆ ಗೊತ್ತಿರಲ್ಲ ಅಮೌಂಟ್ ಹೋಗ್ತಾನೆ ಇರಲ್ಲ. ಆಕ್ಚುಲಿ ಎಲ್ರಿಗೂ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದ್ಸಲನೂ 2 ಸಲನೂ ರಮಣ ಚೆಕ್ ಬೇಕು ದುಡ್ಡು ಕೊಡಿ ಅಂದಿದ್ದೀನಿ. ಬಟ್ ಆಕ್ಚುಲಿ ಗೊತ್ತಿಲ್ಲದೆ ನಾನು ರಮಣ ದುಡ್ಡು ಕೊಡಿ ಅಂತ ಸುಮಾರು ಸಲ ತಗೊಂಡು ಈ ಥರ ಎಲ್ಲರೂ ಅಕೌಂಟಿಗೆ ಕಳಿಸ್ತಾ ಇದ್ದೀನಿ. ಬಟ್ ಒಂದು ಬರೀ ನಮ್ಮಿಂದಾನೇ 200 ಎಪಿಸೋಡ್ ಇಲ್ಲ, ನಮಗೆ ಯಾರು ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ದಾರೆ, ಆಮೇಲೆ ಡೈಲಾಗ್ಸ್ ಕೊಟ್ಟಿದ್ದಾರೆ, ಡೈರೆಕ್ಷನ್ ಮಾಡ್ತಿದ್ದಾರೆ, ಆ ಟೀಮ್ದೆಲ್ಲ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ.
ಸೊ ನಾವು ಎಲ್ಲರೂ ಸೇರಿನೇ ಇದು ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಅವ್ರು ನಮಗೆ ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾರೆ, ಇದು ಖಾತ್ರಿ ಇದೆ ನನಗೆ. ಇಟ್ಸ್ ಅ ಟೀಮ್ ವರ್ಕ್. ಅಲ್ಲ, ಮೋರ್ ದನ್ ಎನಿಥಿಂಗ್ ನಾನು ಯೂಶ್ವಲಿ ಐ ಕೀಪ್ ಟೆಲಿಂಗ್, ಯಾರೇ ಇರ್ಬೋದು, ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಂತ ಯಾರೇ ಇರ್ಬೋದು, ಅದು ಡ್ಯಾನ್ಸರ್ ಇರ್ಬೋದು, ಸಿಂಗರ್ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ವೇದಿಕೆ ಅನ್ನೋದು ಇಂಪಾರ್ಟೆಂಟ್. ಆ ವೇದಿಕೆನ ಕಲ್ಪಿಸ್ಕೊಡೋದಕ್ಕೆ ಈಗ ನಾವು ಡೈರೆಕ್ಟ್ ಸ್ಟೇಜ್ ಮೇಲೆ ಹೋಗ್ದಿರೋದ್ರಿಂದ ನಮಗೆ ಚಾನಲೇ ನಮಗೆ ವೇದಿಕೆ. ಸೊ ಮೊದಲನೇದಾಗಿ ಫಾರ್ಮೋಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾವು ಚಾನಲ್ಗೆ, ಸುವರ್ಣ ವಾಹಿನಿಗೆ. ಆ್ಯಂಡ್ ನಮ್ಗಳನ್ನ ಆಯ್ಕೆ ಮಾಡ್ತಾರಲ್ಲ, ಒಂದೊಂದು ಆಪ್ಷನ್ನು ಕೊಡ್ತಾ ಹೋದಾಗ ಒಂದೊಂದು ಕ್ಯಾರೆಕ್ಟರ್ಗೂ 3-4 ಆಪ್ಷನ್ ಕೊಟ್ಟಾಗ ದೇ ಝೀರೋ ಆನ್ ಅಸ್. ಸೊ ವಿ ಆರ್ ಲಕ್ಕಿ ಅಂತ ಹೇಳ್ಬೋದು, ವಿ ಆರ್ ಹಿಯರ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಮೊದಲನೇದಾಗಿ ಆಸ್ ಅ ಸೈಡ್ ಚಾನಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮನ್ನು ತಗೊಂಡಂಥ ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು. ಸೊ ವಿ ಆಲ್ ಹ್ಯಾವ್ ಕಮ್ ಟುಗೆದರ್ ಅಷ್ಟೇ. ಈ ಜರ್ನಿ ಹೀಗೆ ಹೋಗ್ತಾ ಇರುತ್ತೆ, ಸಾಗ್ತಾ ಹೋಗ್ತಾ ಇರುತ್ತೆ. ಅಲ್ಲ, ಇಟ್ಸ್ ಎ ಸ್ಟ್ರಾಂಗ್ ಟೀಮ್ ವರ್ಕ್. ಇಡೀ ಟೀಮಲ್ಲಿ ಯಾರೋ ಒಬ್ಬರು 1% ಕೆಳಗಾದರೂ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. 2% ಮೇಲಾದರೆ ಅದು ಎಲ್ರಿಗೂ ಲಾಭ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ವಿಷಯ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ ಇಲ್ಲಿವರೆಗೂ ತುಂಬ ಹಿಂದೆ ಏನೋ ಹೀರೋಯಿನ್ ಮಾಡುವಾಗೆಲ್ಲ ಸ್ವಲ್ಪ ನೆಗೆಟಿವ್ ರೋಲ್ಸು ಅದೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಅದರ ಏನೋ ಮುದ್ದು ಅಮ್ಮ, ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ, ಸಾಫ್ಟ್ ನೇಚರ್ ಇರೋವಂಥ ಲೇಡಿ ಆ ಥರನೇ ಅದಕ್ಕೆ ಸೂಟ್ ಆಗ್ತೀನಿ ಅನ್ನೋ ಥರ ಹಾಗೆ ತೊಗೊಂಡು ಬರ್ತಾಯಿದ್ದೆ. ಅದಕ್ಕೆ ನನ್ನನ್ನು ಆಯ್ಕೆ ಮಾಡ್ತಿದ್ರು. ಆ್ಯಂಡ್ ಬಹಳ ವರ್ಷಗಳ ನಂತರ ಈ ಥರ ಒಂದು ನೆಗೆಟಿವ್ ರೋಲ್ ಮಾಡ್ತಾ ಇರೋದು ನಿಜಕ್ಕೂ ಖುಷಿ ಆಗ್ತಿದೆ. ಆ್ಯಂಡ್ ನನಗೆ ನಂಬಿಕೆ ಇಟ್ಟು ಈ ಥರದ್ದು ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಚಾನಲ್ಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ನಿನ್ನ ಹತ್ರ ಬರ್ತೀವಿ. ಆ್ಯಕ್ಚುಲಿ 200 ಎಪಿಸೋಡ್ಸ್ ಅಂತ ಹೇಳಿದ್ರೆ ನಿಜಕ್ಕೂ ನಂಬೋದಕ್ಕಾಗಲ್ಲ. ಐ ಥಿಂಕ್ ಡೇ 1 ಈ ನರೇಷನ್ ಕೇಳಿದಾಗಿರ್ಬೋದು ಅಥವಾ ಪ್ರಾಜೆಕ್ಟ್ನ ಒಪ್ಕೊಬೇಕು ಅಂತ ಅಷ್ಟತ್ರ ಬರಬೇಡ, ಭಯ ಆಗುತ್ತೆ. ಈ ಪ್ರಾಜೆಕ್ಟ್ನ ಒಪ್ಕೊಂಡಾಗಿರ್ಬೋದು, ಐ ಥಿಂಕ್ ಒಂದು ಗೊತ್ತಿಲ್ಲದಿರೋ ಒಂದು ಭಯ ಇತ್ತು. ಓಕೆ, ಹೆಂಗಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಬಟ್ ರಿಯಲಿ ಫಾರ್ಚುನೇಟ್ ಎನಫ್, ತುಂಬ ಬ್ಯೂಟಿಫುಲ್ ಟೀಮ್ ಇದೆ. ನಾಟ್ ಓನ್ಲಿ ಆರ್ಟಿಸ್ಟ್ ಅಥವಾ ಏನಿಲ್ಲ ನಾವು ಕಾಣಿಸ್ತಾ ಇದ್ದೀವಿ, ನಾವು ಅಷ್ಟು ಜನ ಅಂತ ಅಲ್ಲ. ಇವಾಗ ಕತೆ ಮಾಡೋದ್ರಿಂದ ಹಿಡಿದು ಅದನ್ನು ಡೈಲಾಗ್ ಫಾರ್ಮಿಗೆ ತಂದು ಅದನ್ನು ಸ್ಕ್ರೀನ್ ಮೇಲೆ ತಂದು ಎಡಿಟಿಂಗ್ ಟೇಬಲ್ಗೆ ಹೋಗಿ ದೆನ್ ಒಂದು ಎಪಿಸೋಡ್ ಕಂಪ್ಲೀಟ್ ರೆಡಿ ಆಗುತ್ತೆ. ಐ ಥಿಂಕ್ ಇಲ್ಲೇ ನಾವು ಒಂದು 10 ಜನ ಏನು ಕಾಣಿಸ್ತಾ ಇದ್ದೀವಿ, ಇದ್ರ ಹಿಂದೆ ಒಂದು 50-60 ಜನ ಒಂದೇ ಒಂದು ಎಪಿಸೋಡು ಫಿನಿಷ್ ಆಗೋದಕ್ಕೆ ಕೆಲಸ ಮಾಡ್ತಾರೆ. ಐ ಥಿಂಕ್ ಎಷ್ಟೋ ಜನ ಆ ರೆಕಗ್ನೈಸೇಷನ್ನು ಇರಲ್ಲ. ಐ ಥಿಂಕ್ ಈ ಒಂದು ಮೂಮೆಂಟ್ನ ಅವ್ರುಗಳಿಗೆ ಏನು ಹೇಳ್ತಾರೆ ಥ್ಯಾಂಕ್ಸ್ ಹೇಳೋದಕ್ಕೆ ಖುಷಿ ಪಡ್ತೀನಿ. ಐ ಥಿಂಕ್ ಎಲ್ಲರ ಎಫರ್ಟ್ಸು ಅಷ್ಟೇ ಲೆವೆಲಲ್ಲಿದೆ, ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅವ್ರವ್ರ ಪೊಸಿಷನ್ಗೆ ಅಥವಾ ಅವ್ರವ್ರ ಸ್ಟ್ರೆಂತ್ಗೆ ಇದು ಮಾಡ್ದಂಗೆ. ಇರ್ರೆಸ್ಪೆಕ್ಟಿವ್ ಆಫ್ ಫ್ಯಾಮಿಲಿ ಇಶ್ಯೂಸ್ ಅಥವಾ ಅವ್ರದ್ದು ಪರ್ಸ್ನಲ್ ಇಶ್ಯೂಸ್ ಅಥವಾ ಏನೇ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ರು, ಪ್ರಾಜೆಕ್ಟ್ ಅಂತ ಬಂದಾಗ ಅಟ್ಮೋಸ್ಟ್ ಪ್ರಯಾರಿಟಿಯಾಗಿ ಕೆಲಸ ಮಾಡ್ತಾರೆ. ಇದೆಲ್ಲ ಯಾವಾಗ ಮರ್ತೋಗುತ್ತೆ ಅಂತ ಹೇಳಿದ್ರೆ, ನೀವು ಬಂದು ಎಪಿಸೋಡ್ನ ಏನೀಗ ಎಂಜಾಯ್ ಮಾಡ್ತಾ ಇದ್ದೀರಾ, ಆ ಎಂಜಾಯ್ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟು ಪ್ರೀತಿ ಕೊಟ್ಟು ಈ ಒಂದು ಪೊಸಿಷನ್ ಅಂದರೆ 0 to 200 ಆಗೋದಕ್ಕೆ ಲಿಟ್ರಲಿ ಒಂದು ಫ್ಯೂಯಲ್ ಅಪ್ ಕೊಟ್ಟಿರೋದು ನೀವುಗಳು. ಐ ಥಿಂಕ್ ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕ ಮಾತಾಗುತ್ತೆ, ಬಟ್ ಮಾತುಗಳಿಲ್ಲ. ತುಂಬ 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 ಆಭಾರಿಯಾಗಿರ್ತೀವಿ ನಿಮ್ಮ ಒಂದು ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ. ಐ ಥಿಂಕ್ ಏನೊಂದು 200 ಎಪಿಸೋಡ್ ಟ್ರಾವೆಲ್ ಆಗಿದೆ, ಇದು ಹೀಗೆ ಮಲ್ಟಿಪಲ್ ಆಗಲಿ ಅಂತ ನನ್ನ ಆಸೆ. ಆ್ಯಂಡ್ ಅದೇ ಥರ ಎಲ್ಲರೂ ಕಷ್ಟ ಬೀಳ್ತಾರೆ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಅಂತ ತುಂಬ ಸ್ವಾರ್ಥದಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ಲ ಕವರ್ ಮಾಡಿಬಿಟ್ಟೆ. ಡಿಟೋ 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 ನಂದು ಹಾಗೆ ಎಲ್ಲ ಹೇಳಿದೆ. ನಿಮ್ಮಿಂದನೇ ನಾವು ಇಷ್ಟೇ. ನಮ್ಮ ಕತೆ ನಿಮ್ಮ ಜೊತೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಲವ್ ಯು ಆಲ್. 200 ಎಪಿಸೋಡ್ ಅಂದ ತಕ್ಷಣ ಆ್ಯಕ್ಚುಲಿ ಫುಲ್ ಖುಷಿ ಆಯಿತು. ಯಾವಾಗಲೂ ಎಲ್ರಿಗೂ ಅನ್ಸೋದು ಅಷ್ಟು ಬೇಗ 200 ಆಗೋಯ್ತಾ ಅಂತ. ಆ್ಯಂಡ್ ಇದರಲ್ಲೆಲ್ಲ ಮೇಯ್ನ್ ಅಂದರೆ ನಮ್ಮ ಆರ್ಟಿಸ್ಟ್ ಗ್ರೂಪ್ ನಿರಂಜನ್ ಅವರು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಮ್ಮನ್ನ. ಹಿಂಗೆ ನೋಡ್ತಾ ಇರಿ. ಇನ್ನು ಕೋಳಿ ಜಗಳ ಏನೇನು ಜಗಳ ಬೇಕು ಎಲ್ಲ ಆಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕೀಪ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು. ಆ್ಯಂಡ್
ಮುಖ್ಯವಾಗಿ ದಯವಿಟ್ಟು ನಿಮ್ದು ಏನೇ ಸಜೆಷನ್ಸ್ ಇತ್ತು ಅಂತ ಹೇಳಿದ್ರು ಎವ್ರಿ ಡೇ ನಮ್ಮ ಪ್ರೋಮೋ ಏನು ಸ್ಟಾರ್ ಸುವರ್ಣ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ ಅದ್ರ ಕೆಳಗಡೆ ಕಮೆಂಟ್ಸ್ ಹಾಕಿ ಡೆಫಿನೆಟ್ಲಿ ನಾವೆಲ್ಲ ಓದಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅದೇನು ಕಮೆಂಟ್ ಇರುತ್ತೆ ಅದನ್ನು ನೋಡಿ ಕನ್ಸಿಡರ್ ಮಾಡೋದಕ್ಕಾಗಿರ್ಬೋದು ಡೆಫಿನೆಟ್ಲಿ ಮಾಡ್ತೀವಿ. ಐ ಥಿಂಕ್ ಅದು ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ನಿಮಗೇನು ಬೇಕು ಅನ್ನೋ ಒಂದು ಕ್ಲಾರಿಟಿನೂ ಸಿಗುತ್ತೆ. ಐ ಥಿಂಕ್ ಅದನ್ನು ಮಾಡಿ ದಯವಿಟ್ಟು ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ಸಲ್ಲಿ ತಿಳಿಸಿ ಎಲ್ಲ ಪ್ರೊಮೋಲು. ಎಸ್ ಓಕೆ ಹಿಂದೆ ಬಂದು ಎಲ್ಲರೂ ನಿನ್ನ ಕಾಣಿಸ್ತಾನ. ಈಗ ನೋಡ್ತಿರೋ ಹಾಗೆ ಮಿಸ್ ಮಾಡದೆ ನೋಡಿ ನಿನ್ನ ಜೊತೆ ನನ್ನ ಕತೆ. ಫಿನಿಶ್